morning, dear students. In our class, that's in today's class, we will be speaking about or we will be discussing about Babar Ali. Babar Ali happens to be the world's youngest headmaster at the age of 60. This is his greatest achievement. Babar Ali, who hails from or who comes from a very humble background and from a remote village of Murshidabad district at West Bengal, thinks about education on a very serious note. He is someone who comes from a humble background and feels bad that his friends or his neighborhood children are deprived of the major right, that is right to education. And he happens to be a very serious thinker. Just at the age of 9, he asks his friends in a very lighter mood, would you like to learn in case I teach you? And to his surprise, the answer was yes. The kids said that they are ready and they are eager, they are willing to learn, but they do not have the chance to go to school and learn passengers. So he begins off starting a school, and his school started all in a way of a game. It was in a way of a teacher-teacher game or a student-teacher game. ನೀವು ಚಿಕ್ಕ ಮಕ್ಕಳಿದ್ದಾಗ ಆಡಿರ್ತಕ್ಕಂಥ ಆಟ ನಿಮಗೆ ನೆನಪಿರ್ಬೋದು. ಅಂದರೆ ಸ್ಟೂಡೆಂಟ್ ಟೀಚರ್ ಆಟವನ್ನು ಮನೆಯಲ್ಲಿ ರಜೆ ದಿವಸಗಳಲ್ಲಿ ನಾನು ಟೀಚರು, ನೀನು ಸ್ಟೂಡೆಂಟು ಅಥವಾ ನೀನು ಸ್ಟೂಡೆಂಟು ನಾನು ಟೀಚರ್ ಅನ್ನೋದಂತಹ ರೋಲ್ ಪ್ಲೇಗಳಲ್ಲಿ ನಮ್ಮನ್ನೇ ನಾವು ಟೀಚರ್ನ ಒಂದು ಜಾಗದೊಳಗೆ ನಿಲ್ಲಿಸ್ಕೊಂಡ್ಬಿಟ್ಟು ಆಟವನ್ನು ಆಡ್ಬಿಟ್ಟು ನಮ್ಮ ಜೊತೆಗೆ ಇರ್ತಕ್ಕಂಥ ಫ್ರೆಂಡ್ಸ್ ಜೊತೆಗೆ ಆಲ್ ದ ಥಿಂಗ್ಸ್ ದಟ್ ವಿ ಲರ್ನ್ ಇನ್ ದ ಕ್ಲಾಸಸ್ ಅನ್ನು ನಾವು ರಿವೈಸ್ ಮಾಡ್ತಕ್ಕಂಥ ಅಥವಾ ರಿಕಾಲ್ ಮಾಡ್ತಕ್ಕಂಥ ರೀತಿಯೊಳಗೆ ತಮಾಷೆಯ ರೀತಿಯೊಳಗೆ ಆಟವನ್ನು ಆಟ ಆಡ್ತೀವೋ ಈ ರೀತಿಯೊಳಗೆ ಪ್ರಾರಂಭ ಆದಂತಹ ಶಾಲೆ ಬಾಬರ್ ಅಲಿ ಅವರ ಆನಂದ ಶಿಕ್ಷಾ ನಿಕೇತನ. ಅಟ್ ದ ಏಜ್ ಆಫ್ 16 ಇದು ನಾವು ನಿಜವಾಗ್ಲೂ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. At the age of 16, this fellow happens to be the headmaster of his school, and he happens to be he is considered as the world's youngest headmaster. Andre ಈಗಾಗಲೇ ಅಷ್ಟೊತ್ತಿಗೆ at the age of 9 ಅವರು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ರು. ಸಮ್ವೇರ್ ಅಬೌಟ್ 8 ಸ್ಟೂಡೆಂಟ್ಸ್ ಇದ್ದಕ್ಕಂಥ ಹಂತದೊಳಗೆ ಅಂದರೆ ಅವರ ಫಸ್ಟ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ರು, ಕೇವಲ 8 ಜನ ಇದ್ರು ವಿದ್ಯಾರ್ಥಿಗಳು. ಆ 8 ಜನ ವಿದ್ಯಾರ್ಥಿಗಳಿಂದ ಒಂದು ದಿವಸಕ್ಕೆ ಸರಿಸುಮಾರು ಯಾವುದೇ ತರಗತಿಯಲ್ಲಾದರೂ ಕೂಡ ಒಂದು 60 ಸ್ಟೂಡೆಂಟ್ಸ್ ಆದರೂ ಮಿನಿಮಮ್ ಅಟೆಂಡೆನ್ಸ್ ಇರ್ತಕ್ಕಂಥ ರೀತಿಯೊಳಗೆ ಅವರು ಇವತ್ತಿಗೆ ಶಾಲೆಯನ್ನು ನಡೆಸ್ತಿದ್ದಾರೆ ಅಂತಕ್ಕಂಥದ್ದು ಬಾಬರ್ ಅಲಿ ಅವರ ನಿಜವಾಗಿಯೂ ಕೂಡ ಒಂದು ದೊಡ್ಡ ಮಟ್ಟದ ಸಾಧನೆ. ಇವತ್ತಿಗೆ ಬಾಬರ್ ಅಲಿ ಅವರ ಬಯೋಗ್ರಫಿಕಲ್ ಡೀಟೇಲ್ಸ್ ಹೇಳಬೇಕು ಅಂತ ಹೇಳಿದರೆ ಅವರು ಓದ್ತಾನೆ ತಮ್ಮ ಈ ಶಾಲೆಯನ್ನು ಕೂಡ ನಡೆಸ್ಕೊಳ್ತಾ ಬಂದು ಇವತ್ತಿಗೆ ಅಂದರೆ ಹ್ಯಾಸ್ ಆನ್ ಡೇ he happens to be English graduate with MA in English, and right now he is pursuing PhD ಅನ್ನು ಅವರು ಪರ್ಸ್ಯೂ ಮಾಡ್ತಾ ಇದ್ದು ಅವರು ಅದರ ಜೊತೆಗೆ ತಮ್ಮ ಈ ಆನಂದ ಶಿಕ್ಷಣ ನಿಕೇತನ ಏನಿದೆ ಅದನ್ನು ಕೂಡ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸಮರ್ಪಿತಾ ಮುಖರ್ಜಿ ಅಂತಕ್ಕಂತಹ ಒಬ್ಬರು ರೈಟರ್, ಸಮರ್ಪಿತಾ ಮುಖರ್ಜಿ ಶರ್ಮಾ ಅನ್ನೋರು who happens to be a freelance writer and come editor, and she has written in a magazine. ಅವರು ತಮ್ಮ ಮ್ಯಾಗಝಿನ್ನೊಳಗೆ ತಮ್ಮ ಇದರ ಬಗ್ಗೆ ಅಂದರೆ ಬಾಬರ್ ಅಲಿ ಅವರ ಬಗ್ಗೆ ಮೆನ್ಷನ್ ಮಾಡಿರ್ತಕ್ಕಂಥ ನಾವು ಕಾಣ್ತೇವೆ. ಶಿ ಈಸ್ ಅ ಮೆಂಬರ್ ಆಫ್ ಡೈನಾಮಿಕ್ ಆಕ್ಷನ್ ಓರಿಯೆಂಟೆಡ್ ಆನ್ಲೈನ್ ಮ್ಯಾಗಝಿನ್ ನೆಟ್ವರ್ಕ್. ಆನ್ಲೈನ್ ಮ್ಯಾಗಝಿನ್ನೊಳಗೆ ಅವರು ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥವರು. ಆ್ಯಂಡ್ ಶಿ ಹ್ಯಾಸ್ won various awards including the recognition that she received from the United Nations Volunteer. ಸೊ UN ವಾಲಂಟಿಯರ್ ಮ್ಯಾಗಝಿನ್ ಅಂತ ಕರೀತೀವಿ ನಾವು. ಆ ಮ್ಯಾಗಝಿನ್ನೊಳಗೆ ಇವರು ಈ ಬಾಬರ್ ಅಲಿ ಬಗ್ಗೆ ಬಂದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಬಾಬರ್ ಅಲಿ ಹ್ಯಾಪನ್ಸ್ ಟು ಬಿ ದ ರಿಯಲ್ ಹೀರೋ ಆಫ್ ದಿಸ್ ಸ್ಟೋರಿ, ಆ್ಯಂಡ್ ದಿಸ್ ಎಂಟೈರ್ ಸ್ಟೋರಿ ಹ್ಯಾಸ್ ಬಾಬರ್ ಅಲಿಸ್ ಎಫರ್ಟ್ಸ್ ಟು start a school, a very noble thought. Babar Ali from Murshidabad, West Bengal. He becomes the youngest headmaster at the very age of 16. He is still a student by himself and at the government-run school, and in the afternoon session. ಹಾಗಾದರೆ ಇವನು ಸ್ಕೂಲಿಗೆ ಹೋಗೋದನ್ನು ಮುಗಿಸಿದನ್ನ
ಇವತ್ತಿಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇತ್ತು. ಅಂದರೆ ಈ ಒಂದು ನಮ್ಮ ಬಾಬರ್ ಅಲಿಯ ಸ್ಕೂಲ್ ಸ್ಟಾರ್ಟ್ ಆದಾಗ ದಟ್ಸ್ ಇನ್ 2002 ಇನ್ಸ್ಟಿಟ್ಯೂಷನಲೈಸ್ ಆದಾಗ 2002 ಅವರು ಇನ್ನೂ ವಿದ್ಯಾಭ್ಯಾಸವನ್ನು ಒಂದು ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಾ ಇದ್ದು ನಾವು ಗಮನಿಸ್ಕೋಬಹುದು. ಆ್ಯಂಡ್ ಹಿ ರನ್ಸ್ ಹಿಸ್ ಸ್ಕೂಲ್ ದಟ್ ಈಸ್ ಆನಂದ ಶಿಕ್ಷಾ ನಿಕೇತನ in the afternoon in his parents backyard ಅಂತಂದರೆ ಆ ಹಿತ್ತಲು ಜಾಗದೊಳಗೆ ಅವರ ಮನೆಯಲ್ಲಿರ್ತಕ್ಕಂಥ ಆ ಪುಟ್ಟ ಮನೆ. and to speak to you about Babar Ali and his background, he happens to be the eldest sibling of among the four, and his father Nasiruddin Sheikh is a jute merchant. Babar Ali was born in the year 1993 and happens to be the eldest of the four siblings, and in the year 1998 Babar Ali was first admitted to the Babito Residency Primary School, to which he had to walk 2 kilometers. ಅವ್ರ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿದ್ದಂಥ babito ರೆಸಿಡೆನ್ಸಿ ಸ್ಕೂಲ್ ಪ್ರೈಮರಿ ಸ್ಕೂಲ್ನೊಳಗೆ ತಮ್ಮ ವಿದ್ಯಾಭ್ಯಾಸವನ್ನು 1998 ಬಾಬರ್ ಅಲಿ ಪ್ರಾರಂಭ ಮಾಡಿದರು. ಆ babito ರೆಸಿಡೆನ್ಸಿ ಸ್ಕೂಲ್ನೊಳಗೆ 1998 he studied up to class 4, and in the year 2002 when he was 9 years old, his father Muhammad Nasiruddin, who actually who happens to be the jute trader with a very small income, ಅಂದರೆ ಅವರು ಕೂಡ ತುಂಬ ಬಡತನ ತುಂಬಿರ್ತಕ್ಕಂತಹ ಮನೆಯೊಳಗೆ ಬಂದಂತಹ ಒಂದು ಕುಟುಂಬ ಇದ್ರು. ಬಟ್ ಬಾಬರ್ ಅಲಿ and his parents believed that empowerment of man can take place only through education. In fact, Nasiruddin believed that education happens to be the true religion of a man, and so he made sure that his son would get the best of the best education. ಯಾಕಂತ ಹೇಳಿದ್ರೆ, to speak about Nasiruddin, the jute merchant ಹೇಳಿದ್ರೆ ನೀವು ಬಿದಿರಿಂದ ಬರ್ತಕ್ಕಂತಹ ಒಂದು ಗೋಣಿತಟ್ಟೆ ಇರುತ್ತಲ್ಲ, ಆ ಗೋಣಿತಟ್ಟನ್ನು ತಯಾರು ಮಾಡಲಿಕ್ಕೆ ಬಳಸ್ತಿರಲ್ಲ, ಆ ಸೆನ್ಗೋ ಅಂತೀರ, ಆ ಜೂಟ್ ಮರ್ಚೆಂಟ್ ಏನಿದ್ದಾರೆ ಅವರು he himself happened to be a school dropout ಅಂತ ಹೇಳಿದ್ರೆ ಶಾಲೆಯನ್ನ ಅರ್ಧಕ್ಕೆ ಓದುವ ಅನುಕೂಲ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಶಾಲೆಯನ್ನ ಅವರು ಬಿಟ್ಟಿದ್ರು. ಹಾಗಾಗಿ ತಾನು ಯಾವ ಒಂದು ಪರಿಸ್ಥಿತಿಯೊಳಗೆ ಇವತ್ತಿದ್ದೀನೋ ಅಂತಹ ಪರಿಸ್ಥಿತಿಯೊಳಗೆ ತನ್ನ ಮಕ್ಕಳಿರಬಾರ್ದು ಅನ್ನೋ ಕಾರಣಕ್ಕೆ Nasiruddin made it sure that his son would get education, and so in the year 1998 ಅವರ ಮನೆಯೊಳಗೆ ಹತ್ರ ಇದ್ದಂಥ babito ರೆಸಿಡೆನ್ಸಿ ಪ್ರೈಮರಿ ಸ್ಕೂಲಿಗೆ ದಾಖಲು ಮಾಡಿದ್ರು. ಅಲ್ಲಿಂದ when Babar Ali was 9, in the year 2002 Babar Ali was shifted from the primary school to Qasim Bazar Sagar Vidyaniketana Pita, Qasim Bazar Raj Govind Sundari Vidyapita. So this is the school where he started his higher primary. Qasim Bazar Raj Govind Sundari Vidyapita ಅಲ್ಲಿ ಅವರು ತಮ್ಮ ಹೈಸ್ಕೂಲ್ ಅನ್ನು ಸ್ಟಡಿ ಮಾಡಿದ್ದು. And the school was about 10 kilometers away from his home. ಮನೆಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ದಂತಹ ಈ ಶಾಲೆಗೆ how does Babar Ali actually manage to reach the school every day? He used to go to the school by bus the first few kilometers, and then he had to catch an auto from his school, and for some distance even had to walk to reach his school. And Babar Ali says that it was this walk which actually changed the direction of his life. While returning from his school, while coming back to his home, he used to see his friends. He saw his friends playing in fields, and some other children wasting their time and raising their cattle, helping their mothers in their household work, or engaging themselves on a daily basis or daily wages work. ಇದನ್ನೆಲ್ಲದನ್ನು ಕೂಡ ಬಾಬರ್ ಅಲಿ ಅವರು ಗಮನಿಸ್ತಾ ಇದ್ರು. And on one day he just playfully asked if they would like to study if I taught. This is what he says: I would ask them playfully if they would study if I taught them. They always said yes, and this response of his friends, or this response of the local boys and girls, which actually made Babar Ali think about starting his school. And thus he seriously thought about this response, and in the year 2002, that's on October 19, 2002, Babar Ali started his school.
Babar Ali started his classes with just 8 children. ಎಷ್ಟು ಯಾವುದು ಅಕ್ಟೋಬರ್ 19 2002 Babar Ali started his school with just 8 disciples, with just 8 students, 8 children as his students. He had 8 students, and he had one among his 8 students happened to be his younger sister named Amina Gautam. She too was the student of Babar Ali. ಈ ತರಗತಿಯನ್ನು ಅವರು ಪ್ರಥಮ ಬಾರಿಗೆ ಅಂದರೆ ಅವರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಕ್ಟೋಬರ್ 19 2020 ಎಲ್ಲಿದ್ದು ಅವರು 2002 ಏನಿದೆ ಅವತ್ತು ಅವರು ಏನು ತಮ್ಮ ಅಂದರೆ ಇವತ್ತಿಗೆ ಹೆಚ್ಚು ಕಡಿಮೆ ಸುಮಾರು 8 ವರ್ಷದ ಹಿಂದೆ ತರಗತಿಯನ್ನು ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಸ್ಟಾರ್ಟೆಡ್ ಅಂಡರ್ ಗೋವಾ ಟ್ರೀ ಅಂತ ಹೇಳಿದ್ರೆ ಸೀಬೆಹಣ್ಣಿನ ಮರ ಇದೆಯಲ್ಲ ಆ ಸೀಬೆಹಣ್ಣಿನ ಮರದ ಕೆಳಗಡೆ ಅವರು ತಮ್ಮ ಶಾಲೆಯನ್ನು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ರೂಫ್ ಏನು ಅಂತ ಹೇಳಿದ್ರೆ ಬಾಬರ್ ಅಲಿ ಅವರ ಮನೆಯ ಬ್ಯಾಕ್ ಯಾರ್ಡ್ನೊಳಗೆ ಹಿತ್ತಲದೊಳಗಿದ್ದಂಥ ಅವರ ಮನೆಗೆ ಅಂಟಿಕೊಂಡಿದ್ದಂತಹ ನೀರು ಚಾನಲ್ ಅಂತ ಅದು. ವಿ ಹ್ಯಾಡ್ ಅ ಟಿನ್ ರೂಫ್ ಇನ್ ದ ಫ್ರಂಟ್ ಯಾರ್ಡ್ ಅಂಡ್ ದ ನೇಮ್ ಆಫ್ ದ ಸ್ಕೂಲ್ ಜಸ್ಟ್ ಟು ರೈಟ್ ನೇಮ್ ಆಫ್ ದ ಸ್ಕೂಲ್. ಬಾಬರ್ ಅಲಿ ಸೇಸ್ ದಟ್ ದ ಹೋಲ್ ಏರಿಯಾ ಅಲ್ಲವರಿಗೆ ಕೂರ್ಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಬಾಬರ್ ಅಲಿ ಅವರು ಈ ಶಾಲೆಯನ್ನು ಸ್ಟಾರ್ಟ್ ಮಾಡಿದಾಗ ಮಳೆ ಬಂದಾದಂಥ ಸಂದರ್ಭದೊಳಗೆ ಆ ಇಡೀ ಸುತ್ತಮುತ್ತಲಿನ ಜಾಗ ಪೂರ್ತಿ ಕೂಡ ಮಡಿಯಾಗಿ ಹೋಗ್ತಿತ್ತು. ಹಾಗಾಗಿ ಅವರು ಅಲ್ಲಿ ಬಂದಂತಹ ಮಕ್ಕಳು ಅಲ್ಲಿ ಹೇಗಿತ್ತು ಸ್ಕೂಲ್ ಅಂತ ಹೇಳಿದ್ರೆ ಬಾಬರ್ ಅಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಅವರ ಮನೆಯ ಹಿತ್ತಲಿದ್ದಂತಹ ಗೋವಾ ಟ್ರೀ ಅಂಡರ್ನೊಳಗೆ ಶಾಲೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಶೆಲ್ಟರ್ ಅಂತ ಹೇಳಿದ್ರೆ ಅವರ ಹಿತ್ತಲೊಳಗಿದ್ದಂತಹ ಒಂದು ರೂಫ್ ಅಷ್ಟೇ, ಆಸ್ಬೆಸ್ಟಸ್ ಶೀಟ್ ಅಂತೀವಿ ಅಂತ ಕರಿತೀರಲ್ಲ ಆ ಥರದ ಆಸ್ಬೆಸ್ಟಸ್ ಶೀಟ್ ಮಾತ್ರ, ಟಿನ್ ರೂಫ್ ಅಂತ ಹೇಳಿದ್ರು ಬಾಬರ್ ಅವರು ಹೇಳ್ತಿದ್ದಾರೆ. ಅಲ್ಲೇ ಸುತ್ತಮುತ್ತಲ ಜಾಗದೊಳಗೆ ಅಲ್ಲೇ ಕೋಳಿ ಮರಿಗಳು ಬರ್ತಾ ಇದ್ವು, ಅಲ್ಲೇ ಆ ಕಡೆಯಿಂದ ಸುತ್ಕೊಂಡ್ಬಿಟ್ಟು ಆ ಹಿಂಬದಿಯಿಂದ ಚಿಕ್ಸ್ ಯೂಸ್ ಟು ಮೇಕ್ ನೋಯ್ಸ್. ಅಲ್ಲೇ ಸ್ವಲ್ಪ ದೂರದೊಳಗೆ ಯಾರೋ ಪಾತ್ರೆ ತೊಳಿತಾ ಇದ್ರು, ಆ ಪಾತ್ರೆ ತೊಳಿತಿದ್ದಂತಹ ನೀರು ಬರ್ತಾ ಇತ್ತು. ಈ ಥರ ಒಂದು ಕಂಡೀಷನ್ ಒಳಗಿದ್ದಂತಹ ಶಾಲೆಯಲ್ಲಿ ತಮ್ಮ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದನ್ನು ಬಾಬರ್ ಅಲಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಹಿ ವಾಸ್ ದ ಓನ್ಲಿ ಟೀಚರ್. ಎಷ್ಟು ವಯಸ್ಸಾಗ ಬಾಬರ್ ಅಲಿಗೆ? ಜಸ್ಟ್ 9 years old. ವಾಸ್ ಜಸ್ಟ್ 9 years old. ಆ ಶಾಲೆಯೊಳಗೆ ಬ್ಲ್ಯಾಕ್ ಬೋರ್ಡ್ ಇರಲಿಲ್ಲ. ಹಾಗಾಗಿ ಬ್ಲ್ಯಾಕ್ ಬೋರ್ಡಿಗೆ ಅವರು ಟೆರಕಾಟನ್ನ ಅಂತ ಹೇಳಿದ್ರೆ ಇದು ಕಲ್ಲೇನಿರತ್ತಲ್ಲ, ಕಟ್ಪಾಕಲ್ ಅಂತ ಹೇಳ್ತೀವಲ್ಲ ನಾವು, ಆ ಕಪ್ಪು ಬಣ್ಣದ ಕಟ್ಪಾಕಲ್ಲನ್ನು ಅವರು ಬ್ಲ್ಯಾಕ್ ಬೋರ್ಡ್ ಆಗಿ ಬಳಸ್ಕೊಂಡ್ರು. ಟೆಕ್ಸ್ಟ್ ಬುಕ್ಗಳು ಅವೈಲೇಬಲ್ ಆಗೋಕ್ಕಿಂತ ಮುಂಚೆ ನ್ಯೂಸ್ ಪೇಪರ್ಗಳು ಏನು ಸಿಗ್ತಾ ಇತ್ತು ಆ ನ್ಯೂಸ್ ಪೇಪರ್ಗಳನ್ನು ಬಳಸ್ಕೊಂಡ್ಬಿಟ್ಟು ಅಲ್ಲಿದ್ದಂತಹ ಅವರ ಸ್ಟೂಡೆಂಟ್ಸ್ಗೆ ಅಕ್ಷರಗಳನ್ನು ಪರಿಚಯಿಸ್ತಾ ಇದ್ರು. ಈ ರೀತಿಯೊಳಗೆ ಬಾಬರ್ ಅಲಿಯ ಶಾಲೆ ಸ್ಟಾರ್ಟ್ ಆಗಿದ್ದನ್ನು ನಾವು ಗಮನಿಸ್ತೇವೆ. ಬಟ್ ಇನ್ ದ ಲೇಟರ್ ಡೇಸ್ ಕಾಸಿಂ ಬಜಾರ್ ವಿದ್ಯಾಪೀಠ ಏನಿದೆ, ಕಾಸಿಂ ಬಜಾರ್ ರಾಜ್ ಗೋವಿಂದ್ ಸುಂದರಿ ವಿದ್ಯಾಪೀಠದೊಳಗೆ 9ನೇ ಕ್ಲಾಸನ್ನು ವಿದ್ಯಾಭ್ಯಾಸ ಮಾಡ್ತಿದ್ದಂತಹ ಬಾಬರ್ ಅಲಿಯ ಈ ಒಂದು ಸಮಾಜಮುಖಿಯಾಗಿರ್ತಕ್ಕಂತಹ ಒಂದು ಚಿಂತನೆ ಏನಿತ್ತು, ಈ ಆ್ಯಕ್ಚುಲಿ ಈ ಥಾಟನ್ನು ಅವರು ಆಲೋಚನೆ ಮಾಡಿದಾಗ ಅಂದರೆ ಅವ್ರು ಫಸ್ಟ್ ಥಿಂಕ್ ಮಾಡಿದಾಗ 8th ಸ್ಟ್ಯಾಂಡರ್ಡ್ ಇದ್ದಂತಹ ಬಾಬರ್ ಅಲಿ 8th and 9th ಸ್ಟ್ಯಾಂಡರ್ಡಿಗೆ ಬರೋ ಹೊತ್ತಿಗೆ ಈ ಕಾನ್ಸೆಪ್ಟನ್ನು ಅವರು ಆಲೋಚನೆ ಮಾಡಿಕೊಂಡ್ರು. ಏನು ಈ ಸ್ಕೂಲ್ ಏನು ಸ್ಟಾರ್ಟ್ ಆಯಿತು ಇದಕ್ಕೆ ಅವರ ಟೀಚರ್ಸ್, ಬಾಬರ್ ಅಲಿಯ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಲಿಕ್ಕೆ ಬಂದರು. ಬಾಬರ್ ಅಲಿ ರೈಟ್ನ ಅಂದರೆ 12th ಸ್ಟ್ಯಾಂಡರ್ಡ್ನೊಳಗೆ he actually happened to be thin on the personality of by appearance ಹೇಗಿದ್ರು ಅಂತಂದರೆ thin gangly boy who used to sit in the mid order of the front row, first bench ನ ಮಧ್ಯದೊಳಗೆ ಕೂತಿದ್ದಂಥ ಹುಡುಗ, a very model student. And once the school is done, after school hours, this boy used to spend his time teaching to his own friends. When every teenager goes running off to playground and gets busy with playing football, cricket or any other sports, Babar Ali used to run to his school, where this school which had 9ನೇ ವಯಸ್ಸಿನೊಳಗಿದ್ದಾಗ 8 ಮಕ್ಕಳ ಜೊತೆ ಸ್ಟಾರ್ಟ್ ಆದಂತಹ ಶಾಲೆ ಬಾಬರ್ ಅಲಿ 9ನೇ ತರಗತಿಗೆ ಬರುವಷ್ಟೊತ್ತಿಗೆ ಬಾಬರ್ ಅಲಿಯ ಟೀಚರ್ಸ್ ಸಪೋರ್ಟ್ ಕೂಡ ಬಾಬರ್ ಅಲಿಗೆ ಸಿಗುತ್ತೆ. ಆ ಶಾಲೆಗೆ ಒಂದು ಹೆಸರು ಬರುತ್ತೆ, ಆನಂದ ಶಿಕ್ಷಾ ನಿಕೇತನ ಅಂತಕ್ಕಂಥ ಹೆಸರು ಬರುತ್ತೆ. ಆ್ಯಂಡ್ ನಾ ಬಾಬರ್ ಅಲಿ ಇಸ್ ಸ್ಟಡಿಂಗ್ ಇನ್ 12th ಸ್ಟ್ಯಾಂಡರ್ಡ್, ಹಿಸ್ ಸ್ಕೂಲ್ has
has a total strength of 800 students. And how is this school? It is a dilapidated concrete structure. ಸ್ಕೂಲ್ನ ಅಪಿಯರೆನ್ಸ್ ಇರ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ದ ಬಾಬರ್ ಅಲಿ ಸ್ಕೂಲ್ ಇಸ್ ಅ ಡಿಲಾಪಿಡೇಟೆಡ್ ಕಾಂಕ್ರೀಟ್ ಸ್ಟ್ರಕ್ಚರ್. ಡಿಲಾಪಿಡೇಟೆಡ್ ಅಂದರೆ ಶೀತಲ ಅವಸ್ಥೆಯಲ್ಲಿ ಇರ್ತಕ್ಕಂತಹ ಒಂದು ಕಾಂಕ್ರೀಟ್ ಬಿಲ್ಡಿಂಗ್, ಕಾಂಕ್ರೀಟ್ ಸ್ಟ್ರಕ್ಚರ್ ಕವರ್ಡ್ ಇನ್ ಹಾಫ್ ಟೋನ್ ಪೋಸ್ಟರ್ಸ್. ಈ ಫ್ಲೆಕ್ಸ್ ಅಂತ ಹೇಳಿ ವ್ಯವಸ್ಥೆ ಕರೀತೀವಿ, ಆ ಥರ ಫ್ಲೆಕ್ಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ಅವರು ಶಾಲೆಯನ್ನ ಮಳೆಗೆ ಸೋತೇ ಇರೋ ಹಾಗೆ, ಆ ಬಿಲ್ಡಿಂಗ್ ಅಂತ ಹೇಳಿದ್ರೆ RCC ಅಥವಾ ಡಿಲಾಪಿಡೇಟೆಡ್ ಸ್ಟ್ರಕ್ಚರ್ ಏನಿದೆ ಅದು ನೀರು ಸೋರ್ತಾ ಇತ್ತಲ್ಲ, ಅದು ಸೋತೇ ಇರೋ ಹಾಗೆ ಅದನ್ನು ಕಟ್ಟಿರ್ತಕ್ಕಂಥದ್ದು. ಅಲ್ಲಿ ಆ ಒಂದು ಪುಟ್ಟ ರೂಮ್ ಇದೆ, ಅವನ ಮನೆಯ ಹಿತ್ತಲೊಳಗೆ ಇರ್ತಕ್ಕಂತಹ ಒಂದು atmosphere ಇದು. In the tiny dark room, Babar Ali sits, and this happens to be his headmaster chamber. Behind the office of the gate opens Babar Ali's home. ಅಂದ್ರೆ ಆ ಶಾಲೆಯ ಬಾಗಿಲು ಅಂತ ಹೇಳಿ ಕರೀತೀವಿ, ಅದು ಬಾಬರ್ ಅಲಿಯ ಹಿತ್ತಲಿನೊಳಗೆ ಇರ್ತಕ್ಕಂಥದ್ದು. There are where rows of poor underprivileged kids sit in an open blue sky. ಹಾಗಾದ್ರೆ ಈ ಶಾಲೆಯ RCC ಯಾವುದು? ಓಪನ್ ಬ್ಲೂ ಸ್ಕೈ. ಆ ಡಿಲಾಪಿಡೇಟೆಡ್ ಸ್ಟ್ರಕ್ಚರ್ ಏನಿದೆ ಅದು ಇವರ ಈ HM ಕೋಣೆ ಅಂತ ಬಾಬರ್ ಅಲಿ HM ಕೋಣೆ ಅಂತ ಹೇಳ್ತೀವೋ ಅದು. ಅಲ್ಲಿ the most of the children who are not in a condition to pay hundreds and thousands of rupees for education purpose, they learn all those aspects for free. ಇದು ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ಆಲೋಚನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ವಿಷಯ. ಯಾಕೆಂತ ಹೇಳಿದ್ರೆ, for the purpose of education, on one side we see most of the rich people spending hundreds and thousands of rupees and ensure that their child would get the best of the best school. They would get the education from best of the best school. But on the other hand, ಅದೇ ವಯಸ್ಸಿನ ಮಕ್ಕಳು ಹಂಬಲ್ ಬ್ಯಾಕ್ಗ್ರೌಂಡ್ ಒಳಗಿದ್ದಾರೆ ಅನ್ನೋ ಕಾರಣಕ್ಕೆ, ಸೋ ಕಾಲ್ಡ್ ಅಂಡರ್ ಪ್ರಿವಿಲೇಜ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅನ್ನೋ ಕಾರಣಕ್ಕೆ, ಅಂದ್ರೆ ಬಡವರ್ಗಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಂದ ಮೂಲಭೂತ ಸೌಕರ್ಯಗಳಿಂದ ಅವರು ವಂಚಿತರಾಗಿರ್ತಕ್ಕಂಥದ್ದು. ಆ ಮಗುವಿನ ಮೂಲಭೂತ ಹಕ್ಕಾಗಿರ್ತಕ್ಕಂತಹ ರೈಟ್ ಆಫ್ ಎಜುಕೇಶನ್ ಏನಿದೆ ಅದರಿಂದ ವಂಚಿತವಾಗಿರ್ತಕ್ಕಂತಹ ಮಕ್ಕಳ ಏಳಿಗೆ ಬಗ್ಗೆ ಸರ್ಕಾರಗಳು ಕೂಡ ಚಿಂತನೆ ಮಾಡ್ತಕ್ಕಂಥ ಹಂತದೊಳಗೆ ಅವರು ಕೂಡ ಕೈಸೋತ ಅಂದ್ರೆ ಅವರು ಕೂಡ ಕೈ ಚೆಲ್ಲಿದಾಗ ಅವರು ಸರ್ಕಾರವೂ ಕೂಡ ಸೋತಿದಂತ ಸಂದರ್ಭದೊಳಗೆ ತಮ್ಮ ಸುತ್ತಲಿನೊಳಗೆ ಇರ್ತಕ್ಕಂಥ ತನ್ನ ಸುತ್ತಮುತ್ತಲಿನಲ್ಲಿರ್ತಕ್ಕಂತಹ ಮಕ್ಕಳಿಗೆ ಅಂದ್ರೆ ಮುರ್ಷಿದಾಬಾದ್ನಿಂದಲೂ ಕೂಡ ಇಂಟೀರಿಯರ್ ಆಗಿರ್ತಕ್ಕಂಥ ಗಂಗಾಪುರ ಅಂತಕ್ಕಂಥ ಊರಿಗೆ ಸೇರಿರ್ತಕ್ಕಂಥ ಈ ಪುಟ್ಟ ಬಾಲಕ ಆ ಗಂಗಾಪುರ್ನೊಳಗಿರ್ತಕ್ಕಂತಹ ಮಕ್ಕಳಿಗೋಸ್ಕರ ಶಾಲೆಯನ್ನ ಪ್ರಾರಂಭ ಮಾಡಬೇಕು. ಆ ಶಾಲೆಯೊಳಗೆ ಫ್ರೀ ಆಫ್ ಕಾಸ್ಟ್ ಯಾರಿಂದಲೂ ಕೂಡ ಫೀಸ್ ಅನ್ನ ಕಲೆಕ್ಟ್ ಮಾಡದೆ 800 ಕಿಡ್ಸ್ಗೆ ಇವತ್ತು ಅವರು ಎಜುಕೇಶನ್ ಕೊಡ್ತಾ ಇರ್ತಕ್ಕಂಥದ್ದು. ದಿಸ್ ಇಂಡಿಯನ್ ಇಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಬೈ ಎನಿ ಇಂಡಿವಿಜುವಲ್. ಅದು ಕೂಡ ಜಸ್ಟ್ ಅಟ್ ದ ಏಜ್ ಆಫ್ 16, 9 years ಇಂದ ಹಿಡ್ಬಿಟ್ಟು, ಅಂದ್ರೆ ತನಗೆ 9 ವರ್ಷ ಇದ್ದಾಗ, ಅಂದ್ರೆ ನಾವ್ಯಾರು ಕೂಡ 9 ವರ್ಷದೊಳಗೆ ನಾನು ಒಂದು ಸ್ಕೂಲನ್ನ ಪ್ರಾರಂಭಿಸಬಹುದು, ನನ್ನ ಫ್ರೆಂಡ್ಸಿಗೆ ನಾನು ಕಲಿತಿರ್ತಕ್ಕಂಥ ವಿದ್ಯೆಯನ್ನ ನಾನು ವಾಪಸ್ ಮನೆಗೆ ಬಂದು ಹೇಳ್ಕೊಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಕೂಡ ಮಾಡ್ತೀವೋ ಇಲ್ಲ. ಅಂಥ ಒಂದು ಉನ್ನತವಾಗಿರ್ತಕ್ಕಂಥ ಆಲೋಚನೆಯನ್ನ ನಮ್ಮ ಬಾಬರ್ ಅಲಿ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. It takes a time to think about it. It is kudos to Babar Ali and hats off to Babar Ali. This boy who happens to be an average school boy from a small village is lending helping hand to millions of students, and today all around the world millions of children who are being deprived of literacy because their families cannot afford. ಇದನ್ನ ನೋಡ್ಬಿಟ್ಟು ಅಂದ್ರೆ ಬಾಬರ್ ಅಲಿಯ ಈ ಪ್ರಯತ್ನವನ್ನ ನೋಡ್ಬಿಟ್ಟು ಬಾಬರ್ ಅಲಿಯಿಂದ ಇನ್ಸ್ಪೈರ್ ಆಗಿ ಅದಕ್ಕೆ ಸಮರ್ಪಿತ ಮುಖರ್ಜಿ ಅವರು ಈ ಒಂದು ಬಾಬರ್ ಅಲಿಯ ಕಥೆಯನ್ನ ಸಕ್ಸಸ್ ಸ್ಟೋರಿಯನ್ನ ತಮ್ಮ ಮ್ಯಾಗಝಿನ್ ಒಳಗೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಬಾಬರ್ ಅಲಿ ಮುರ್ಷಿದಾಬಾದ್ ಅಂತ ಒಂದು ಪುಟ್ಟ ಊರು, ಅದರಿಂದಲೂ ಕೂಡ ಗಂಗಾಪುರ ಅಂತಕ್ಕಂಥದ್ದು ಮುರ್ಷಿದಾಬಾದ್ಗಿಂತಲೂ ಪುಟ್ಟ ಊರು. ಅಂತಹ ಒಂದು ಪ್ರದೇಶದೊಳಗೆ, ಅಂತಹ ಒಂದು ಜಾಗದೊಳಗೆ ಎಲ್ಲಿ ಯಾವುದೇ ರೀತಿಯ ಸವಲತ್ತುಗಳಿಲ್ಲ. ಈಗಾಗಲೇ ನಾನು ಹೇಳಿರೋ ಹಾಗೆ ಆ ಗಂಗಾಪುರ್ ವಿಲೇಜ್ ಒಳಗಿರ್ತಕ್ಕಂಥ ನಮ್ಮ ಬಾಬರ್ ಅಲಿಯ ಸ್ಕೂಲ್ ಏನಿದೆ
ಅಲ್ಲಿ ಮಕ್ಕಳಿಗೆ ಕುತ್ಕೊಳ್ಳಿಕ್ಕೆ ಸರಿಯಾಗಿರ್ತಕ್ಕಂಥ ಆಸನದ ವ್ಯವಸ್ಥೆಗಳು ಕೂಡ ಇಲ್ಲ. ಅವರೇ ಮನೆಯಿಂದ ಪಾಠಗಳಂತ ಹೇಳ್ತಿರಲ್ಲ, ಆ ರೀತಿ ಪಾಠ ತಗೊಂಡು ಬರ್ತಕ್ಕಂಥದ್ದು, ಅಥವಾ ಮನೆಯಿಂದ ಬಂದಿರ್ತಕ್ಕಂತಹ ಮುರಿದೋಗಿರ್ತಕ್ಕಂಥ ರಿಕಟರಿ ಬೆಂಚಸ್ ಅನ್ನೋ ಪದವನ್ನು ಇಲ್ಲಿ ಬಳಸ್ತಾರೆ. ರಿಕಟರಿ ಬೆಂಚಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಮುರಿದೋಗಿರ್ತಕ್ಕಂತಹ ಹಲಿಗೆ ಮಣೆಯನ್ನ ಅವರು ತಗೊಂಡು ಬಂದ್ಬಿಟ್ಟು ಅದನ್ನೇ ಇವರು ಇಲ್ಲಿ ಅವರು ಬೆಂಚ್ ಆಗಿ ಬಳಕೆ ಮಾಡ್ಕೊಂಡ್ಬಿಟ್ಟು ಪಾಠವನ್ನ ಕೇಳ್ತಾ ಇರ್ತಕ್ಕಂಥದ್ದು. ಸ್ಟೂಡೆಂಟ್ಸಿಗೆ ಅಂದ್ರೆ ಬಾಬರ್ ಅಲಿಯ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರಂಭದ ದಿವಸಗಳಲ್ಲಿ ಬರೀಲಿಕ್ಕೆ, ಅಕ್ಷರವನ್ನ ತಿದ್ದಲಿಕ್ಕೆ ಬ್ಲ್ಯಾಕ್ ಬೋರ್ಡ್ ಅಂದ್ರೆ ಏನು ನೀವು ಸ್ಲೇಟ್ ಅಂತ ಹೇಳ್ತೀರಾ, ಸ್ಲೇಟ್ ಇದ್ದೇ ಇದ್ದಂಥ ಸಂದರ್ಭದೊಳಗೆ ಬಾಬರ್ ಅಲಿ ಎಂಥ ಒಂದು ಆಲೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಅವರಿಗೆ ಅವೈಲಬಲ್ ಇರ್ತಕ್ಕಂತಹ ಜಾಗ ಏನಿದೆ ಆ ಮಣ್ಣನ್ನ ಅಲ್ಲಿರ್ತಕ್ಕಂತಹ ಓಪನ್ ಸ್ಪೇಸ್ ಅನ್ನ ಅವರು ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಡಿಫ್ರೆಂಟ್ ಕ್ಲಾಸ್ ರೂಮ್ಸ್ ಗಳಾಗಿ ಡಿವೈಡ್ ಮಾಡಿಬಿಟ್ಟು ಆರಂಭದೊಳಗೆ ಒಬ್ಬನೇ ಆಗಿದ್ದಂತ ಏಕ ಶಿಕ್ಷಕನಾಗಿದ್ದಂತ ಬಾಬರ್ ಅಲಿಗೆ ತದನಂತರ ತನ್ನ ಫ್ರೆಂಡ್ ಸಪೋರ್ಟ್ ಸಿಗತ್ತೆ. ದೇವಜಿತ್ ಮುಖರ್ಜಿ ಅಂತಕ್ಕಂತಹ ಬಾಬರ್ ಅಲಿಯ ಇನ್ನೊಬ್ಬ ಫ್ರೆಂಡ್ ಈ ಶಾಲೆಗೆ ಒಬ್ಬ ವಾಲಂಟಿಯರ್ ಆಗಿ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯೊಳಗೆ ಬಾಬರ್ ಅಲಿಯ ಜೊತೆಯೊಳಗಿದ್ದಂತಹ ಬಾಬರ್ ಅಲಿಯ ಫ್ರೆಂಡ್ಸ್ ಏನಿದ್ದಾರೆ ಅವರು ಬೇರೆ ಬೇರೆ ತರಗತಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಪಾಠವನ್ನು ಕಲಿಸ್ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ. ಮೊದಲಿಗೆ ಒಂದು ಹಲಿಗೆ ಮೇಲೆ ಹಲಿಗೆಯನ್ನ ಬೋರ್ಡ್ ಆಗಿ ಬದಲಾಯಿಸಿಕೊಂಡಂತ ಬಾಬರ್ ಅಲಿಯವರು ಸ್ಟ್ರೆಂತ್ ಜಾಸ್ತಿ ಆದಾಗ ನೆಲಕ್ಕೆ ನೀರನ್ನು ಸಿಂಪಡಿಸಿಬಿಟ್ಟು ಕಡ್ಡಿಯಲ್ಲಿ ಅಕ್ಷರಗಳನ್ನ ಬರೆದ್ಬಿಟ್ಟು ಆ ಮಕ್ಕಳಿಗೆ ಅಕ್ಷರಗಳ ಪರಿಚಯವನ್ನ ಮಾಡಿಸ್ಕೊಡ್ತಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವು ಕಾಣಬಹುದಾಗಿದೆ. He happens to be one of the fortunate souls. Babar Ali believes that he happens to be one of the fortunate souls and he should share this privilege. ಅವನಿಗೆ ಇವತ್ತು ದೊರಕಿರ್ತಕ್ಕಂಥ ಈ ಒಂದು ಅದೃಷ್ಟ ಏನಿದೆ ಇದನ್ನ ತನ್ನ ಫ್ರೆಂಡ್ಸ್ ಜೊತೆಗೆ ಅವನು ಶೇರ್ ಮಾಡಬೇಕು ಅಂತ ಆಲೋಚನೆಯನ್ನ ಮಾಡಬೇಕು. ಈ ಒಂದು ಶಾಲೆಯನ್ನು ನಾನು ಗಂಗಾಪುರದೊಳಗೆ ಪ್ರಾರಂಭ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಾಬರ್ ಅಲಿಯ ತಂದೆ ನಸರುದ್ದೀನ್ who believes that the main religion of mankind is education. ಹಾಗಾಗಿ ಫಸ್ಟ್ ಅಸಿಸ್ಟೆಂಟ್ಸ್ ಫಾರ್ ದಿಸ್ ಸ್ಕೂಲ್, ಈ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಬೇಕಾದಂತಹ ಆರಂಭಿಕ ಹಂತದಲ್ಲಿದ್ದಂತಹ ಸಹಾಯ ಅಂದ್ರೆ ಯಾವುದೇ ಒಂದು ಸ್ಕೂಲನ್ನ ಒಬ್ಬ ವ್ಯಕ್ತಿ ಅವಕಾಶವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಬೇಕಿದ್ದಂತ ಅಸಿಸ್ಟೆನ್ಸ್ ಫಸ್ಟ್ ಪ್ರಾರಂಭ ಆಗಿದ್ದು ಬಾಬರ್ ಅಲಿಯ ಮನೆಯಿಂದಲೇ. ಮನಸ್ಸಿದ್ದರೆ ಮಾರ್ಗ ಅಂದ್ರೆ ನಾವು ಬಡವರಿದ್ರೂ ಕೂಡ ನಾವು ನಮ್ಮ ಮನಸ್ಸಿನೊಳಗೆ ಶ್ರೀಮಂತರಾಗಿರ್ಬೇಕು. ಆ ಮನಸ್ಸಿನಿಂದ ಶ್ರೀಮಂತರಾಗಿದ್ದಾಗ ಮಾತ್ರ ನಾವು ಯಾವುದೇ ರೀತಿಯ ಸಹಾಯವನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಸರುದ್ದೀನ್ ಶೇಖ್ ಅವರು ತುಂಬಾ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ in the initial stages Nasiruddin Sheikh actually sought the help of his friend and with the help of his friend he sought to it that the students would be given free textbooks. ಅಲ್ಲೇ ಹತ್ತಿರದಲ್ಲಿದ್ದಂತಹ ಒಂದು ಲೋಕಲ್ ಕಾಲೇಜ್ನ ಪ್ರಿನ್ಸಿಪಲ್ ಏನಿದ್ದಾರೆ ಅವರ ಒಂದು ಸಹಾಯವನ್ನು ನಸರುದ್ದೀನ್ ಶೇಖ್ ಅವರು ಪಡ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳೆಲ್ಲ ಪ್ರೊವೈಡ್ ಮಾಡಿಸ್ಕೊಟ್ರು. ಆ್ಯಂಡ್ ವಾಟ್ ಅಬೌಟ್ ದ ಮಿಡ್ ಡೇ ಮೀಲ್? ಯೂಶಲಿ ಅಂದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇರ್ತಕ್ಕಂಥ ಓದ್ತಕ್ಕಂಥ ಮಕ್ಕಳಿಗೆ ಈ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂತೇಳಿ ಏನಿರುತ್ತೆ, ಆ ರೀತಿಯ ಬಿಸಿಯೂಟದ ಯೋಜನೆಯನ್ನ ಬಾಬರ್ ಅಲಿಯ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಒದಗಿಸ್ಕೊಡೋದು ಹೇಗೆ? ಈಸ್ ಬಾಬರ್ ಸೋ ರಿಚ್ ಟು ಪ್ರೊವೈಡ್ ಫುಡ್ ಟು ದೆಮ್? ನೋ. ಈವನ್ ದೆನ್ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನ ನಸರುದ್ದೀನ್ ಅವರು ಮಿಡ್ ಡೇ ಮೀಲಿಗೆ ಫಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದಾದ ನಂತರ ವಾಲಂಟಿಯರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅಂಡ್ ಗ್ರಾಜುಯಲಿ ಸಪೋರ್ಟ್ ಬಿಗೇನ್ ಟು ಫ್ಲೋ ಇನ್. ಲೋಕಲ್ ರಾಮಕೃಷ್ಣ ಆಶ್ರಮದಿಂದ ಸಪೋರ್ಟ್ ಸಿಗುತ್ತೆ. ಅಂಡ್ ಲೋಕಲ್ ರಾಮಕೃಷ್ಣ ಆಶ್ರಮದಿಂದ ಬಾಬರ್ ಅಲಿ ಅವರ ಶಾಲೆಗೆ ಊಟವೂ ಕೂಡ ಸಪ್ಲೈ ಆಗೋದನ್ನ ನಾವು ಗಮನಿಸ್ಕೋಬಹುದು. ಅಂಡ್ ಈವನ್ ಅಲ್ಲೇ ಲೋಕಲ್ ಅಲ್ಲಿ ಇರ್ತಕ್ಕಂತಹ IAS ಆಫೀಸರ್ ಕೂಡ ಆ ಲೋಕಲ್ ರಾಮಕೃಷ್ಣ ಆಶ್ರಮಕ್ಕೆ ಬಂದಂತಹ ಬಾಬರ್ ಅಲಿಯ ಈ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯ ಏನಿದೆ ಅದಕ್ಕೆ ಲೋಕಲ್ IAS ಆಫೀಸರ್ ಕೂಡ ಸಪೋರ್ಟ್ ಮಾಡಿಬಿಟ್ಟು ಅವರು ಕೂಡ ಈ ಮಿಡ್ ಡೇ ಸ್ಕೂಲಿಗೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಮುಖಾಂತರ ಈ ಶಾಲೆಗೆ ಮಿಡ್ ಡೇ ಮೀಲ್ಸ್ ಏನಿದೆ ಆ ವ್ಯವಸ್ಥೆ ಆಗುವಂತೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಂಡ್ ರೈಟ್ ನೌ ದಟ್ ಇಸ್ ಇನ್ ದ ಇಯರ್ 2002 ನಲ್ಲಿ ಸ್ಟಾರ್ಟ್ ಆದಂತ ಈ ಸ್ಕೂಲ್ ಸೇ ಸಮ್ವೇರ್ ಅಬೌಟ್ 2013 ಅಷ್ಟೊತ್ತಿಗೆ
ಅಬೌಟ್ 220 ಸ್ಟೂಡೆಂಟ್ಸ್ ಬರ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಗಂಗಾಪುರದೊಳಗಿದ್ದಂತಹ ಈ ಸ್ಕೂಲ್ ತದನಂತರ ಅಲ್ಲಿಂದ ಒಂದು ಸ್ವಲ್ಪ ದೂರದೊಳಗಿರ್ತಕ್ಕಂತಹ ಜಾಗಕ್ಕೆ ಶಿಫ್ಟ್ ಆಗಿದೆ. ಗಂಗಾಪುರದಲ್ಲಿದ್ದಾಗ ದ ಆಕ್ಚುಯಲ್ ಸ್ಟ್ರೆಂತ್ ಆಫ್ ಆನಂದ ನಿಕೇತನ ಹ್ಯಾಪನ್ ಟು ಬಿ 800 ಸ್ಟೂಡೆಂಟ್ಸ್ ಅಂಡ್ 800 ಸ್ಟೂಡೆಂಟ್ಸ್ ನೊಳಗೆ ಪ್ರತಿ ತರಗತಿಯಲ್ಲಿ ಕೂಡ ಮಿನಿಮಮ್ 60 ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಇತ್ತು. ಆನ್ ಎನಿ ಗಿವನ್ ಡೇ ಎಂಟೈರ್ ಕ್ಲಾಸಿಗೆ ಎಂಟೈರ್ ಶಾಲೆಯೊಳಗೆ 220 ಸ್ಟೂಡೆಂಟ್ಸ್ ರೋಲ್ ಕಾಲ್ನೊಳಗೆ ಅಟೆಂಡೆನ್ಸ್ ನಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇರ್ತಿದ್ರು ಅನ್ನೋ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂಡ್ ದಿಸ್ ಹ್ಯಾಪನ್ಸ್ ಟು ಬಿ ಅ ಗ್ರೇಟ್ ಅಚೀವ್ಮೆಂಟ್. ಯಾಕಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಅಂದ್ರೆ ಬಾಬರ್ ಅಲಿಯ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಅಂಡರ್ ಪ್ರಿವಿಲೇಜ್ ಸೆಕ್ಷನ್ ಸೊಸೈಟಿ ಇರ್ತಕ್ಕಂಥವ್ರು, ಅಂದ್ರೆ ಬಡ ವರ್ಗಕ್ಕೆ ಸೇರಿರ್ತಕ್ಕಂಥ ಮಕ್ಕಳು. ಅವರು ತಮ್ಮ 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 ಮನೆಗಳನ್ನ ಸಪೋರ್ಟ್ ಮಾಡಲಿಕ್ಕೆ ಮಾಡ್ತಿದ್ದಂತಹ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಕೂಡ ಈ ಶಾಲೆಗೆ ಬರ್ತಾ ಇದ್ರು ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸೊ ಸಮ್ ಗರ್ಲ್ಸ್ ಯೂಸ್ ಟು ಹೆಲ್ಪ್ ದೇರ್ ಮದರ್ಸ್ ಇನ್ ದೇರ್ ಹೌಸ್ ಹೋಲ್ಡ್ ವರ್ಕ್ಸ್ ಅಂಡ್ ಬಾಯ್ಸ್ ಯೂಸ್ ಟು ವರ್ಕ್ ಆಸ್ domestic wage laborers, as daily wage laborers, and thus they used to support their parents. And after completing their work as daily wage laborers, or after helping their mothers in their work as housemaids, ಆ ಡೈಲಿ ಹೌಸ್ಮೇಟ್ಸ್ ಆಗಿ ಏನು ಸಹಾಯ ಕೆಲಸಕ್ಕೆ ಅವ್ರ ತಂದೆ ತಾಯಿ ಹೋಗ್ತಾ ಇದ್ರು, ಅಲ್ಲಿ ಅವ್ರ ಮನೆಗಳಿಗೆ ಹೋಗಿ ಕೆಲಸವನ್ನ ಮಾಡಿ ಬಂದ ನಂತರವೂ ಕೂಡ ಆನ್ ಎನಿ ಗಿವನ್ ಡೇ 220 ಸ್ಟ್ರೆಂತ್ ಇರ್ತಿತ್ತು ಅಂತಕ್ಕಂಥದ್ದು. that speaks about the popularity of Ananda Shiksha Niketana. That speaks about the popularity of Ananda Shiksha Niketana, the school which was started by Babarali. But since this school shifted from Gangapur to other nearby place, ಅಲ್ಲಿಂದ 12 ಕಿಲೋಮೀಟರ್ ಜಾಗದೊಳಗೆ ದೂರದಲ್ಲಿರ್ತಕ್ಕಂಥ ಜಾಗದೊಳಗೆ ಸರ್ಕಾರ ಮತ್ತು ಬೇರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ 10 ಲಕ್ಷ ಡೊನೇಷನ್ ಅಮೌಂಟ್ ಬರುತ್ತೆ. ಆ 10 ಲಕ್ಷ ಡೊನೇಷನ್ ಅಮೌಂಟ್ ನೊಳಗೆ ಬಾಬರ್ ಅಲಿ ಅವರು ಒಂದು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ರು. ಸಿನ್ಸ್ ದಟ್ ಹ್ಯಾಪನ್ ಟು ಬಿ ಅ ಬಿಟ್ ಫಾರ್ ಫ್ರಮ್ ದರ್ ಪ್ಲೇಸ್ ಆಫ್ ರೆಸಿಡೆನ್ಸ್, ಫ್ರಮ್ ದರ್ ಪ್ಲೇಸ್ ಆಫ್ ಡ್ವೆಲ್ಲಿಂಗ್, ಅವರ ಮನೆಗಳ ವಾಸಸ್ಥಾನದಿಂದ ದೂರ ಇದ್ದಂತ ಕಾರಣಕ್ಕಾಗಿ ಆ 800 ಸ್ಟ್ರೆಂತ್ ಏನಿತ್ತು ದಟ್ ರೆಡ್ಯೂಸ್ ಟು 220. ಅಂಡ್ ಬಾಬಾ ಸೆಡ್ ದಟ್ Baba in that particular year 2013 even made honest attempts of bringing those students from that place to the place of school through school bus. He even made arrangements for school bus. Dear students, idu additional information nimge textbook alli kaanisodilla, but these are the steps that Baba Ali actually took to ensure that his friends too would be educated and his friends too would receive the value of knowledge, the value of education. And ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಲೋವರ್ ಕ್ಲಾಸಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರೈಮರಿ 1st, 2nd to 4th ಸ್ಟ್ಯಾಂಡರ್ಡ್ ನೊಳಗೆ the strength was beyond 120 in this section. But higher classes ಆದಂತೆ because those children were asked by their parents to accompany them in their household in their work, the strength reduced a bit. But in spite of all these shortcomings, Babar Ali tried his level best to ensure that his friends or people or the children of that particular locality would not be deprived of education. And higher primary ತಂದಕ್ಕೆ ಈ ಸ್ಕೂಲ್ಗೆ ರೆಕಗ್ನೈಸೇಷನ್ ಕೂಡ ಸಿಕ್ಕಿತ್ತು 2013 ಗೆ. and it has on today, as on 2020, this school, that is Ananda Shiksha Niketana, has a recognition even for high school ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. And Babar Ali actually approached various other people, and there are many people, many good souls who have helped Babar Ali in building this school, in constructing this school, and seeing to the smooth running of the school. Let us see the other people. Let us know about the other people who have helped Babar Ali, or who have joined hands with Babar Ali to start this school, and let us know more